ಆದ್ರೆ ನಮ್ಮ ಶರೀರದಲ್ಲಿ ಅಗ್ನಿ ಅಂತ ಒಂದು ಫ್ಯಾಕ್ಟರ್ ಇದೆ, ಅದು ಡೈಜೆಸ್ಟಿವ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಅದು ಹೀನ ಆಗಿರುವ ಒಂದು ಸ್ಥಿತಿ. ಅದು ಹೀನ ಆಗುವುದರಿಂದಾಗಿ ನಮ್ಮ ಶರೀರದಲ್ಲಿ ಇರುವ ದೋಷಗಳು ಅಂದ್ರೆ ವಾತ ಪಿತ್ತ ಕಫ ಅದು ಸಮ ಅವಸ್ಥೆಯಲ್ಲಿ ಇರಬೇಕಾಗತ್ತೆ. ಬಟ್ ಈ ಅಗ್ನಿ ಹೀನ ಆಗೋದ್ರಿಂದಾಗಿ ಈ ದೋಷಗಳು ಅದರ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಅದರಿಂದಾಗಿ ಕಂಡು ಬರುವ ತುಂಬಾ ಲಕ್ಷಣಗಳಿದೆ. ಹಾಗೆ PCODಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅಂಡಾಶಯದಲ್ಲಿ ಎಲ್ಲಾ ತಿಂಗಳು ಇದು ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಆಕ್ಟ್ ಆಗುವಾಗ ಎಲ್ಲಾ ತಿಂಗಳು ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ. PCOD ಬರುವಾಗ ಆ ಒಂದು ಮೊಟ್ಟೆ ರಿಲೀಸ್ ಆಗದೆ ಅದು ಸಿಸ್ಟ್ಗಳಾಗಿ ನೀರುಗುಳ್ಳೆಗಳಾಗಿ ಅಂಡಾಶಯದಲ್ಲಿ ಕಂಡು ಬರ್ತದೆ. ಹಾಗೆ ಇರುವಾಗ ಎಂತಾಗುತ್ತೆ ಅಂದ್ರೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಆಗಲ್ಲ, ಇಲ್ಲದ್ರೆ ಪೀರಿಯಡ್ಸ್ ರೆಗ್ಯುಲರ್ಲಿ ಬರಲ್ಲ, ಬ್ಲೀಡಿಂಗ್ ಕರೆಕ್ಟ್ ಆಗಿ ಮುಟ್ಟಿನ ಸಮಸ್ಯೆ ಎಲ್ಲ ಅವರಿಗೆ ಕಂಡು ಬರ್ತದೆ. ಇದನ್ನು ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಪಾಲಿ ಅಂದ್ರೆ ತುಂಬಾ, ಸಿಸ್ಟ್ ಅಂದ್ರೆ ಈ ನೀರುಗುಳ್ಳೆಗಳು, ಅದು ಓವರೀಸ್ ಅಲ್ಲಿ ಕಂಡು ಬರುವಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದು ಬರ್ಲಿಕ್ಕೆ ಏನ್ ಕಾರಣ? ಈಗ ನಾವು ಹಳೆ ಕಾಲಗಳು ನೋಡಿದ್ರೆ ಒಂದು 10-20 ವರ್ಷ ಮುಂದೆ ಹೋಗುವ ಆಗ ಇದಿಷ್ಟು ಕಾಮನ್ ಇರ್ಲಿಲ್ಲ. ಹೌದು. ಈಗಿನ OPDs ನೋಡಿದ್ರೆ ನಾವು ಒಂದು 50 ಪೇಷಂಟ್ ಬಂದ್ರೆ ಅದರಲ್ಲಿ 20 ಪೇಷಂಟಿಗೂ PCOD. ಹಾಗೆ ಒಂದು ನಾರ್ಮಲ್ ಲೆಕ್ಕ ತಕೊಂಡ್ರೆ ನಾವು ಒಂದು 10 ಸ್ತ್ರೀಗಳಲ್ಲಿ ಒಂದು ಸ್ತ್ರೀಗಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಈಗಿನ ಮೇನ್ಲಿ ಲೈಫ್ ಸ್ಟೈಲ್ ಈಗ ಹೇಗಾಗಿದೆ, ಯಾರಿಗೂ ಯಾವ್ದಕ್ಕೂ ಸಹ ಟೈಮ್ ಇಲ್ಲ. ಒಂದು ಊಟ ಮಾಡ್ಲಿಕ್ಕೆ ಅವ್ರು ಕೂತ್ಕೊಂಡು ಊಟ ಮಾಡುದು ಇಲ್ಲ, ಎಲ್ರಿಗೂ ನೈಟ್ ಶಿಫ್ಟ್ ಹಾಗೆ ಹೀಗೆ ಅಂತ ಹೇಳಿ ಲೈಫ್ ಅವ್ರದೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಈಗಿನ IT ಫೀಲ್ಡ್ ಆಗ್ಲಿ ಯಾವ್ದಾದ್ರಾಗ್ಲಿ ಕೂತಲ್ಲೇ ಕೆಲಸ, ಶರೀರಕ್ಕೆ ಏನು ಜಾಸ್ತಿ ಏನು ಕೆಲಸ ಸಿಗ್ತಾ ಇಲ್ಲ. ಈವನ್ ಹಾಗೆ ಫುಡ್ಗಳು ಸಹ ಆಗ್ಲಿ ಫುಲ್ ಹೊರಗಡೆಯಿಂದ ತಿನ್ನೋದು, ಮನೆಯಲ್ಲಿ ಅಡಿಗೆ ಮಾಡಿ ತಿನ್ಲಿಕ್ಕೆ ಸಹ ಟೈಮ್ ಇರಲ್ಲ. ಹಾಗೆ ನಾನ್ ವೆಜ್ ತಿನ್ನೋರಾದ್ರೆ ಚಿಕನ್ ಐಟಮ್ಸ್ ಅಲ್ಲ, ಚಿಕನ್ ಈಗ ಫಾರ್ಮ್ ಅಲ್ಲಿ ಬೆಳೆಸುವಾಗ ಅದಕ್ಕೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಸೊ ಹಾಗಿರುವಾಗ ಒಂದು ಸ್ತ್ರೀ ಅದನ್ನು ಕನ್ಸ್ಯೂಮ್ ಮಾಡುವಾಗ ಆ ಹಾರ್ಮೋನ್ ಆ ಸ್ತ್ರೀಗೆ ಸಹ ಎಫೆಕ್ಟ್ ಆಗುತ್ತೆ. ಕೆಲವೊಮ್ಮೆ ಆ ಹಾರ್ಮೋನ್ಗಳು ಮೇಲ್ ಹಾರ್ಮೋನ್ಸ್ ಆಗಿರ್ತದೆ. ಹಾಗಿರುವಾಗ ಫಿಮೇಲ್ ಅಲ್ಲಿ ಸಹ ಆ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಅಲ್ಟಿಮೇಟ್ಲಿ ಎಂತಾಗ್ತದೆ, ಎಲ್ಲ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. ಅದರಿಂದಾಗಿ ಇವನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇನ್ಸುಲಿನ್ ಬಾಡಿಲಿ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅದು ಗ್ಲೂಕೋಸ್ ಅನ್ನು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಲ್ಲ. ಹಾಗೆ ಆಗುವಾಗ ಗ್ಲೂಕೋಸ್ ಲೆವೆಲ್ ಕೂಡ ಮೇಲ್ಕೆಳಗಾಗ ಶುಗರ್ ಲೆವೆಲ್ಸ್ ಪ್ರಾಬ್ಲಮ್ ಬರ್ತದೆ ಅಲ್ಲಿ. ಹಾಗೆ ಇದರಿಂದೆಲ್ಲಾಗಿ PCOD ತುಂಬಾ ಲಕ್ಷಣಗಳು ಕಾಣಲಿಕ್ಕೆ ಬರ್ತದೆ. ಅಂದ್ರೆ ಮುಖ್ಯವಾಗಿ ಆಹಾರದ ಒಂದು ತೊಂದರೆಗಳಿಂದಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಾವು PCODಗೆ. ಈಗ ಸಾಮಾನ್ಯವಾಗಿ ಈಗ PCOD ಬಂದಿದೆ ಅಂತ ಗೊತ್ತಾಗುದು ಹೇಗೆ? ಅದು ಈಗ ಫಸ್ಟಿಗೆ ನಮಗೆ ಪೇಷಂಟ್ ಒಂದೀಗ OPDಗೆ ಬಂದ್ರು, ಅವರ ಮೇನ್ ಸಿಂಪ್ಟಮ್ ಇರ್ತದೆ ಮುಟ್ಟು ಕರೆಕ್ಟ್ ಆಗಿ ಆಗ್ತಿಲ್ಲ ಡಾಕ್ಟ್ರೆ, ಇಲ್ಲ 2 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳು ಆಯ್ತು, ಆಗ್ತಾ ಇಲ್ಲ. ಅದೊಂದು ಮೇನ್ ಸಿಂಪ್ಟಮ್ ಇರ್ತದೆ. ಹಾಗೆ ಕೆಲವರಿಗೆ ಏನಾಗುತ್ತೆ ತುಂಬಾ ಬ್ಲೀಡಿಂಗ್, ಅದು ನಿಲ್ಲುದಿಲ್ಲ, ಒಂದು 10-15 ದಿನವರೆಗೆ ಬ್ಲೀಡಿಂಗ್ ಹೋಗುತ್ತೆ. ಇನ್ ಕೆಲವರಿಗೆ ಬ್ಲೀಡಿಂಗ್ ಇರಲ್ಲ, 1-2 ದಿನದಲ್ಲೇ ಸ್ಟಾಪ್ ಆಗುತ್ತೆ, ಅದು ಸಹ ತುಂಬಾನೇ ಕಮ್ಮಿ. ಇನ್ ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಈ ನಾನ್ ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಲ್ಲ, ಅದರಿಂದಾಗಿ ಈ ಮೀಸೆ ಗಡ್ಡ ಅಲ್ಲಿ ಹಾಗೆ ಸ್ವಲ್ಪ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿ ಹೇರ್ ಗ್ರೋತ್ ಇರುತ್ತೆ, ತೊಡೆಯಲ್ಲಿ ಹೇರ್ ಗ್ರೋತ್ ಇರುತ್ತೆ. ಹಾಗೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಏನಾಗುತ್ತೆ ಅಂದ್ರೆ ಈ ಕತ್ತಲ್ಲಿ ಎಲ್ಲ ಕಪ್ಪು ಕಲರ್ ಆಗಿ ಆಗುತ್ತೆ. ಹಾಗೆ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇರ್ತದೆ. ಈ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದ ಕಾರಣ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೇವೆ, ಅಲೋಪೇಶಿಯಾ ಏರಿಯಾಟ, ಹಾಗೆ ಅದು ಕೂಡ ಕಂಡು ಬರುತ್ತೆ ಅವರಲ್ಲಿ. ಸೊ ಇದೆಲ್ಲ ನಮಗೆ ಒಂದು ಕ್ಲಿನಿಕಲ್ ಫೀಚರ್ಸ್ ಅಲ್ಲೇ ನಮಗೆ ಡಯಾಗ್ನೋಸ್ ಮಾಡಬಹುದು. ಅದಲ್ಲದೆ ಒಂದು ಸ್ಕ್ಯಾನಿಂಗ್ ಹೇಳಿದ್ರು ಸಹ ಸ್ಕ್ಯಾನಿಂಗ್ ಅಲ್ಲಿ ಸಹ ಚೇಂಜಸ್ ಕಾಣಿಸುತ್ತೆ. ಹಾಗೆ ಹಾರ್ಮೋನಲ್ ಟೆಸ್ಟ್ ಕೂಡ ಇದೆ. ಬಂದ ಕೂಡಲೇ ಸಾಮಾನ್ಯವಾಗಿ ಇದು PCOS ಕಾಯಿಲೆಯೇ ಅಥವಾ ಬೇರೆ ಅಂತ ಹೇಳಿ ಅವರಿಗೆ ನಿಮ್ಗೆ ಗೊತ್ತಾಗುವಂತಹ ಚಾನ್ಸಸ್ ಇರ್ತದ ಹೇಗೆ? ಹೌದು, ಯಾಕಂದ್ರೆ ಮೇನ್ಲಿ ನಮಗೆ ಒಂದು ಪೇಷಂಟ್ ಬರುವಾಗ ಈ ಸಿಂಪ್ಟಮ್ಸ್ ಅಂತ ಇದ್ದೇ ಇರುತ್ತೆ. ಇನ್ನೊಂದು ವೇಟ್ ಗೇನ್ ಇರುತ್ತೆ. ಮದ್ವೆ ಆದ ಕಪಲ್ಸ್ ಆದ್ರೆ ಅವ್ರಿಗೆ ಕನ್ಸೀವ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಇದೊಂದು ಮೇನ್ ಫ್ಯಾಕ್ಟರ್ ಈಗಿನ ಇನ್ಫರ್ಟಿಲಿಟಿಗೆ ಮೇನ್ ಫ್ಯಾಕ್ಟರ್. ಈಗ ಇದು PCOD ಎಲ್ಲಿ ನೋಡಿದ್ರು ಅದೇ, ಅದರಿಂದಲೇ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಾಬ್ಲಮ್ ಇದೆ. ನಮಗೆ ಮೋಸ್ಟ್ಲಿ ಕ್ಲಿನಿಕಲ್ ಫೀಚರ್ಸ್ ಇಂದಲ್ಲ, ಅಂದ್ರೆ ಅವ್ರು ಬರುವಾಗ ಒಂದು ವೇಟ್ ಗೇನ್ ಆಗಿ ಸಹ ಇರ್ತಾರೆ, ತುಂಬಾ ದಪ್ಪ ಆಗಿ ಸಹ ಇರ್ತಾರೆ. ಹಾಗೆ ಅದರಿಂದಲೇ ನಮಗೆ ಡಯಾಗ್ನೋಸ್ ಮಾಡಬಹುದು. ಅದ್ರ ಜೊತೆಗೆ ನಮಗೆ ಒಂದು ಸ್ಕ್ಯಾನಿಂಗ್ ಕೂಡ ಮಾಡಿದ್ರೆ ಒಂದು ಎವಿಡೆನ್ಸ್ ತರ. ಅದಕ್ಕೆ ಏನು ಸ್ಕ್ಯಾನ್ ಮಾಡ್ತೀರಿ? ಅದು ಒಂದು ಹೊಟ್ಟೆದು ಅಬ್ಡಾಮಿನಲ್ ಸ್ಕ್ಯಾನ್ ಅಂತ ಹೇಳ್ತೇವೆ, USG ಅಬ್ಡಾಮಿನ್ ಪೆಲ್ವಿಸ್. ಅದರಲ್ಲಿ ನಮಗೆ ಅದು ಅಂಡಾಶಯದಲ್ಲಿರುವ ಚೇಂಜಸ್ ಅದೆಲ್ಲ ಗೊತ್ತಾಗುತ್ತೆ, PCOD ಪ್ಯಾಟರ್ನ್ ಕಾಣ್ತದೆ. ಮುಖ್ಯವಾಗಿ ಇದರಲ್ಲಿ ಏನು ಅಂಡಾಶಯದಲ್ಲಿ ತೊಂದರೆಗಳಾಗ್ತವೆ? ಹಾರ್ಮೋನ್ಸ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಲ್ಲ. ಈ ಸಿಸ್ಟ್ಗಳು ಇರುವ ಕಾರಣ ಹಾರ್ಮೋನ್ಸ್ ನಮಗೆ ಬೇಕಾದ ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, FSH, LH ಅದಂದ್ರೆ ನಮ್ದು ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೇವೆ. ಬ್ರೈನ್ ಇಂದೆಲ್ಲ ಬರುವ ಹಾರ್ಮೋನ್ಸ್ ಎಲ್ಲ ಇದೆ.
ಅದು ಫುಲ್ ಒಂದು ತಪ್ಪಿ ಹೋಗುತ್ತೆ, ಆ ಒಂದು ಆಕ್ಸಿಸ್ ಹಾಳಾಗಿ ಹೋಗುತ್ತೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ. ಸೊ ಈ ಸಿಸ್ಟ್ ಗಳಾಗೋದ್ರಿಂದ ನಮ್ಮ ಎಗ್ ರಿಲೀಸ್ ಆಗಲ್ಲ. ಎಗ್ ಮಂತ್ಲಿ ರಿಲೀಸ್ ಆದ್ರೆ ಮಾತ್ರ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರುತ್ತೆ, ಸ್ತ್ರೀ ಒಂದು ಹೆಲ್ತಿಯಾಗಿ ಇರ್ಬೋದು ಅಷ್ಟೇ. ಈಗ ಈ ಸಿಸ್ಟ್ಗಳು ಎಷ್ಟು ದೊಡ್ಡದಿರ್ತವೆ ಮತ್ತೆ ಇದು ಎಲ್ಲಿ ಇರ್ತದೆ ಮುಖ್ಯವಾಗಿ? ಇದು ಮುಖ್ಯವಾಗಿ ಅಂಡಾಶಯದಲ್ಲಿ ಇರುವುದು ಈ ಸಿಸ್ಟ್ಗಳು. ಹೊರಗಡೆ ಅಂದ್ರೆ ಅಂಡಾಶಯ ಒಂದು ರೌಂಡ್ ಆಗಿ ಇರುವಂತ ಅದ್ರಲ್ಲಿ ಒಳಗಡೆ ಇರುತ್ತೆ, ಹೊರಗಡೆ ಕಾಣಿಸುತ್ತೆ ಅದು ಸಿಸ್ಟ್ ಆಗಿ. ಎಷ್ಟು ದೊಡ್ಡದಿರ್ತದೆ ಅದೊಂದು ಡಿಪೆಂಡ್ಸ್, ಒಂದು 12 mm ನಷ್ಟೆಲ್ಲ ಇರುತ್ತೆ. ಅದು ನಿಮ್ಗೆ ಈ ಸ್ಕ್ಯಾನ್ ನಲ್ಲಿ ಗೊತ್ತಾಗ್ತದೆ. ಹೌದು. ಈಗ ಸಿಸ್ಟ್ ಬಂದ ಕೂಡಲೇ ಸಿಸ್ಟ್ ಅನ್ನೋದು ಬೇರೆ ಕಾಯಿಲೆಯಲ್ಲಿ ಬರುವುದಿಲ್ವಾ? ಅದು ಬೇರೆ ತರದ ಸಿಸ್ಟ್, ಅದು ಇದಕ್ಕೆ ಆಗಿ ಸಂಬಂಧಪಟ್ಟದಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಿಮ್ಗೆ ಈ ತರ ಸ್ಕ್ಯಾನ್ ಮಾಡಿದ ಕೂಡಲೇ ಈ ಸಿಸ್ಟ್ PCOS ನಿಂದಲೇ ಬಂದದ್ದು ಅಂತ ಗೊತ್ತಾಗ್ತದೆ. ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೊಂದು ಪ್ಯಾಟರ್ನ್ ಇದೆ, ಒಂದು ನೆಕ್ಲೇಸ್ ಪ್ಯಾಟರ್ನ್ ಅಂತ ಉಂಟು, ಅದು ನಮಗೆ PCOD ಅಲ್ಲಿ ಮಾತ್ರ ಕಾಣುತ್ತೆ. ನೆಕ್ಲೇಸ್ ಪ್ಯಾಟರ್ನ್ ಅಂದ್ರೆ ನೆಕ್ಲೇಸ್ ತರ ಬೀಟ್ಸ್ ಆಗಿ ನಮ್ಮ ಮುತ್ತು ಮಾಲೆ ಇರುತ್ತಲ್ಲ, ಅದ್ರ ಹಾಗೆ ಓವರ್ ಇದು ರೌಂಡ್ ಆಗಿ ಇರುತ್ತೆ. ಹಾಗಾದ್ರೆ ಒಂದು ಸಿಸ್ಟ್ ಅಲ್ಲ ಇದು ಮಲ್ಟಿಪಲ್ ಪಾಲಿಸಿಸ್ಟಿಕ್. ಪಾಲಿ ಅಂದ್ರೆ ತುಂಬಾ, ಹಾಗೆ ಮಲ್ಟಿಪಲ್ ಸಿಸ್ಟ್. ಅದು ಒಂದು 9 ರಿಂದ 10 ಸಿಸ್ಟ್ ತನಕ ಇರ್ತದೆ. ಈಗ ಇದು ಬಂತು ಅಂತ ಹೇಳಿ ಅಂದ್ರೆ ನೀವು ಸ್ಕ್ಯಾನ್ ಮಾಡಿ ಟೆಸ್ಟ್ ಮಾಡುವಾಗ ಸಿಸ್ಟ್ ಉಂಟು ಅಂತ ಗೊತ್ತಾಯ್ತು. ಈ ಸಿಸ್ಟ್ ಉಂಟು ಅಂತ ಗೊತ್ತಾಗುವಾಗ ಅವರಿಗೆ ಆರೋಗ್ಯದಲ್ಲಿ ಮುಖ್ಯವಾಗಿ ಹೇಳಿದ್ರಿ ನೀವು ಸ್ವಲ್ಪ ಏರುಪೇರುಗಳು ಅವರ ಪೀರಿಯಡ್ಸ್ ನ ಇದರಲ್ಲಿ, ಅದಲ್ಲದೆ ಅವರ ಹೆಲ್ತ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದೋ? ತುಂಬಾ ಹೆಲ್ತ್ ವೈಸ್ ಈಗ ನಾವು ನೋಡುದಾದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಇದ್ರಲ್ಲಿ ನೋಡುದಾದ್ರೆ ಅದೇ ಒಂದು ನಮ್ದು ಹೇಳಿದ್ರಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇರ್ತದೆ. ಇನ್ನೊಂದು ಮೇನ್ ಆಗಿ ಅವರು ಪ್ರೆಗ್ನೆಂಟ್ ಆಗುದಾದ್ರೆ ಅವರದ್ರಲ್ಲಿ ಅಬಾರ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ PCOD ಪೇಷಂಟ್ಸ್ ಗಳು. ಯಾಕಂದ್ರೆ ಎಗ್ಗಿನ ಕ್ವಾಲಿಟಿ ಒಳ್ಳೇದಿರುವುದಿಲ್ಲ. ನಾವು ಟ್ರೀಟ್ಮೆಂಟ್ ಮಾಡದೆ ಅವರು ಕನ್ಸೀವ್ ಆದ್ರು ಅಂತ ಇದ್ರೆ ಅವ್ರದ್ದು ಅಬಾರ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನೆ ಆ ಪ್ರೆಗ್ನೆಂಟ್ ಆ ಸ್ತ್ರೀಗೆ ಇದು ಪ್ರೆಗ್ನೆನ್ಸಿಯಲ್ಲಿ ಬರುವ ಒಂದು ಶುಗರ್ ಕಾಯಿಲೆ ಇದೆಲ್ಲ, ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ, ಅದು PCOD ಪೇಷಂಟ್ಸ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಯಾಕಂದ್ರೆ ಆಲ್ರೆಡಿ ಅವರ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಸೊ ಅದು ಕಾಣಿಸುತ್ತದೆ ಈ ಪ್ರೆಗ್ನೆನ್ಸಿಯಲ್ಲಿ. ಹಾಗೇನೆ ನಾವು ಲಾಂಗ್ ಟರ್ಮ್ ನೋಡುದಾದ್ರೆ ಒಂದು ಆಬ್ವಿಯಸ್ ದಪ್ಪ ಆಗಿರ್ತಾರೆ, ಅವ್ರು ದಪ್ಪನೇ ಇರ್ತಾರೆ. ಆಮೇಲೆ ಒಂದು 40-45 ಇಯರ್ಸ್ ಅಲ್ಲಿ ಆಗುವಾಗ ಅವರಿಗೆ ಪರ್ಮನೆಂಟ್ಲಿ ಶುಗರ್ ನ ಕಾಯಿಲೆ ಬಂದಿರ್ತದೆ, ಡಯಾಬಿಟಿಸ್ ಮೆಲಿಟಸ್ ಆಗಿರುತ್ತದೆ. ಹಾಗೇನೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಗೆ ಚಾನ್ಸಸ್ ಕೂಡ ಇದೆ. ಎಲ್ರಿಗೂ ಬರ್ಬೇಕು ಅಂತಿಲ್ಲ, ಚಾನ್ಸಸ್ ಉಂಟು ಅಂತ ಹೇಳಿ. ಕ್ಯಾನ್ಸರ್ದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದ್ರೆ ಗರ್ಭಾಶಯದ ಒಳಗಿನ ಒಂದು ಲೈನಿಂಗ್ ಇದೆ ಎಂಡೋಮೆಟ್ರಿಯಂ, ಅದರ ಕ್ಯಾನ್ಸರ್ ಬರುವ ಚಾನ್ಸಸ್ ಉಂಟು. ಅಲ್ಲಿ ಈ ಸಿಸ್ಟ್ಗಳೇ ಮುಂದಕ್ಕೆ ಕ್ಯಾನ್ಸರಸ್ ಇದಾಗಿ ಕನ್ವರ್ಟ್ ಆಗ್ತದೆ. ಸಿಸ್ಟ್ಗಳಲ್ಲ, ಇದು ಏನಾಗುತ್ತೆ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆಗುತ್ತಲ್ಲ ಬಾಡಿಯಲ್ಲಿ, ಹಾಗಾಗ ಗರ್ಭಾಶಯದ ಒಳಗಿನ ಚೀಲ ಅದು ಆ ಲೇಯರ್ ಫಾರ್ಮ್ ಆಗ್ತಾನೆ ಹೋಗ್ತದೆ. ಅದು ಎಲ್ಲಾ ತಿಂಗಳು ಹೋಗ್ಬೇಕಾದಂತದ್ದು, ಅದು ಬೇಡದ ಲೇಯರ್. ಅದು ಇದೇನಾಗುತ್ತೆ ತುಂಬಾ ತಿಂಗಳಲ್ಲಿ ತುಂಬಿಕೊಂಡಿರುತ್ತೆ. ಅದು ಅಲ್ಲಿಗೆ ಒಂಥರ ಅದು ಕ್ಯಾನ್ಸರ್ ಸೆಲ್ಸ್ ಗೆ ಅದು ಪ್ರಮೋಟ್ ಮಾಡ್ತದೆ ಆ ಗ್ರೋತ್. ಅದಕ್ಕೆ ಮತ್ತೆ ಲೇಟರ್ ಸ್ಟೇಜ್ ಅಲ್ಲಿ ಅದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗಿ ಚೇಂಜ್ ಆಗುತ್ತೆ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಆದ್ರೆ ಕರೆಕ್ಟ್ ಆಗಿ. ಈಗ 2 ವಿಷಯ ಹೇಳಿದ್ರಿ ನೀವು. ಒಂದು ಅವರಲ್ಲಿ ಶುಗರ್ ಒಂದು ಚಾನ್ಸ್ ಜಾಸ್ತಿ ಆಗುವಂತದ್ದು, ಅದಲ್ಲದೆ ಈಗ ಒಂದು ಕ್ಯಾನ್ಸರಸ್ ಒಂದು ಟಿಶ್ಯೂಸ್ ಗಳು ಡೆವಲಪ್ ಆಗುವಂತ ಚಾನ್ಸ್ ಉಂಟು. ಇದಲ್ಲದೆ ಬೇರೆ ಏನಾದ್ರೂ ಈ ಸಿಸ್ಟಿನಿಂದಾಗಿ ಬೇರೆ ಅವರ ಹೆಲ್ತ್ ನಲ್ಲಿ ಪ್ರಾಬ್ಲಮ್ಗಳು ಉಂಟಾಗಬಹುದಾ? ಇಲ್ಲ, ಹಾಗೆ ಎಂತ ಇಲ್ಲ. ಇದು ನಾನು ಹೇಳಿದ ಪ್ರಾಬ್ಲಮ್ಸ್ ಗಳೇ ಇರುದು, ಮುಖ್ಯವಾಗಿ ಇದೇ ಆಗುವಂತದ್ದು. ಇದು ಬಂದ ಕೂಡಲೇ ಸುಮಾರು ಎಷ್ಟು ಸಮಯದಲ್ಲಿ ಅವರಿಗೆ ಅಂದಾಜಾಗ್ತದೆ? ಇದು ನಮಗೆ ಸ್ಟೇಜಸ್ ಆಗಿ ತಗೊಳ್ಬಹುದು. ಕೆಲವರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಇರುತ್ತೆ, ಬಟ್ ಅಲ್ಲಿ ಸಿಸ್ಟ್ ಚೇಂಜಸ್ ಆಗ್ತಾ ಉಂಟು, ಬಟ್ ಅವರಿಗೆ ಆಸಚ್ ಹಾಗೆ ಎಂತ ಸಿಂಪ್ಟಮ್ಸ್ ಇರುವುದಿಲ್ಲ. ಎಲ್ರಿಗೂ ತಿಂಗಳು ಕರೆಕ್ಟ್ ಆಗ್ತದೆ, ಹಾಗೆಂತ ಅವರಿಗೆ ಎಂತ ಎಫೆಕ್ಟ್ ಆಗುದಿಲ್ಲ. ಇದು ಮುಟ್ಟಲ್ಲಿ ಸಮಸ್ಯೆ ಶುರು ಆಗುವಾಗ ಅದು ಒಬ್ರೊಬ್ಬರ ಶರೀರದ ಮೇಲೆ ಇರ್ತದೆ. ಕೆಲವರು ದಪ್ಪನೇ ಇರ್ತಾರೆ, ದಪ್ಪ ಇದ್ದವರಿಗೆ PCOD ಬೇಗ ಬರೋ ಚಾನ್ಸಸ್ ಉಂಟು. ಕೆಲವೊಮ್ಮೆ ನಾವು ಲೀನ್ PCOS ಅಂತ ಹೇಳ್ತೇವೆ, ಅಂದ್ರೆ ಸಪುರದವರಿಗೆ ಸಹ ಅದೇ ಅದು ಡಿಪೆಂಡ್ಸ್. ಅದು ಒಂದೊಂದು ಜನರದು ಸಿಂಪ್ಟಮ್ಸ್ ಮೇಲೆ ಇರ್ತದೆ, ಅದು ಹೇಗೆ ಅಂತ ಹೇಳಿ. ಏಜ್ ನಲ್ಲಿ ಬರ್ತದೆ ಅಂತ ಯಾವುದಾದ್ರೂ ಏಜ್ ಅಂತ ಉಂಟಾ? ಇದು ನಮ್ ಒಂದು ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೇವಲ್ಲ, ಒಂದು ಹೆಣ್ಣಿಗೆ ಮುಟ್ಟು ಸುರಾದ ಮೇಲೆ ಇರುವ ಯಾವ ಟೈಮಲ್ಲಿ ಅವರಿಗೆ ಬರ್ಬೋದು. ಬಟ್ ಮೇನ್ಲಿ ಈಗಿನ ಕಾಲದಲ್ಲಿ ನಾವು ಕಂಡು ಬರೋದು ಒಂದು 16-17 ಇಯರ್ಸ್ ಆಗುವಾಗ್ಲೇ ಈ ಪ್ರಾಬ್ಲಮ್ ಇದೆ ಅವರಿಗೆ. ಯಾಕಂದ್ರೆ ಸಿನ್ಸ್ ಅವ್ರು ಚಿಕ್ಕದಿರೋ ಹುಟ್ಟಿದ ಮೇಲೆ ಅವರ ಡೈಟ್ ಫುಲ್ ಹಾಳಾಗಿರ್ತದೆ, ಎಲ್ಲ ಹೊರಗಡೆಯಿಂದಲೇ. ಈಗಿನ ಮಕ್ಕಳಿಗೆ ಎಂತ ಸಹ ಬೇಡ, ಅವ್ರ ಆಟ ಆಡುದು ಸಹ ಇಲ್ಲ. ಈಗ ನಮ್ಮ ಫುಲ್ ಫೋನ್ ಅಲ್ಲೇ ಇರ್ತಾರೆ, ಆಕ್ಟಿವಿಟಿ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಎಂತ ಇಲ್ಲ. ಚಿಕ್ಕದಿರುವಾಗ್ಲೂ ಒಬೆಸಿಟಿ ಅದು ಇದು ಅಂತ ತುಂಬಾ ಪ್ರಾಬ್ಲಮ್ ಇರ್ತದೆ. ಸೊ ಈಗ ಮಕ್ಕಳಿಗೂ ಸಹ ಕಂಡು ಬರ್ತಾ ಉಂಟು. ಇದು ಚಿಕ್ಕದಿರುವಾಗ ಕಂಡು ಬರ್ಲಿಲ್ಲ, ಒಂದು
ಮಿಡ್ಲ್ ಏಜ್ 45 ನಂತರ 45 ನಂತರ ಅದು ಸ್ವಲ್ಪ ರೇರ್. ಒಂದು 35 ಕೆಳಗಡೆ ಆದ್ರೆ ಓಕೆ ಚಾನ್ಸಸ್ ಉಂಟು. 45 ಮೇಲೆ ಆದ್ರೆ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಅವ್ರದ್ದು ಇನ್ನು ಸ್ಟಾಪ್ ಆಗ್ಲಿಕ್ಕೆ ಆಗ್ತಾ ಬಂತು. ಒಂದು 50 ವರ್ಷ ಅಂತಲ್ಲ ಅವಾಗ ಪೀರಿಯಡ್ ಸ್ಟಾಪ್ ಆಗ್ಲಿಕ್ಕೆ ಆಗ್ತಾ ಬಂತು. ಸೊ ಆ ಟೈಮಲ್ಲಿ ತುಂಬಾ ಕಾಣಿಸುದಿಲ್ಲ ಇದು. ಇದೊಂದು ಮೇನ್ಲಿ ಒಂದು ರೀಪ್ರೊಡಕ್ಟಿವ್ ಏಜ್ ಒಂದು ನಾವು ಒಂದು ಮುಟ್ಟಾದ್ಮೇಲೆ ಒಂದು 35 ವರ್ಷದವರೆಗೆ ಮೇನ್ ಆಗಿ ನಾವು ಕಾಣುದು ಇದು ಈ ಪ್ರಾಬ್ಲಮ್ಸ್. ಈಗ ಮುಖ್ಯವಾಗಿ ಇದೀಗ ಬಂತು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಅದೇ ಫಸ್ಟ್ ಈಗ ನೀವು ಹಾಸ್ಪಿಟಲ್ಗೆ ಬರ್ತೀರಾ ಟ್ರೀಟ್ಮೆಂಟ್ ಅಂತ ಹೇಳಿ. ನಾವು ಈಗ ಆಯುರ್ವೇದದಲ್ಲಿ ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನಾನು ಹೇಳ್ತೇನೆ. ಮೇನ್ಲಿ ನಾವು ಆಯುರ್ವೇದದಲ್ಲಿ ಅಂತ ಅಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ನೋಡುದು, ಅಂದ್ರೆ ಬರದಾಗಿ ಹೇಗೆ ನೋಡ್ಬೋದು ಅಂತ ಹೇಳಿ ಹೇಳುವ. ಈಗ ಫಸ್ಟಿಗೆ ಈಗ ಒಂದು ಗರ್ಭಿಣಿ ಸ್ತ್ರೀ ಅವರು ಒಂದು ಹೆಣ್ಮಗು ಇರುದು ಅಂತ ಎನಿಸಿ ಹೊಟ್ಟೆಯಲ್ಲಿ, ಆ ಹೆಣ್ಮಗು ಆ ಹೊಟ್ಟೆಲಿ ಇರುವಾಗಲೇ ಆ ಮಗುವ ಎಗ್ ರಿಸರ್ವ್ ಆಲ್ರೆಡಿ ಡಿಸೈಡ್ ಆಗ್ತದೆ, ಎಷ್ಟು ಎಗ್ಗಳು ಇರ್ಬೇಕು ಅದೆಲ್ಲ ಆಲ್ರೆಡಿ ಆಗಲೇ ಡಿಸೈಡ್ ಆಗ್ತದೆ. ಸೊ ಆ ಗರ್ಭಿಣಿ ಒಳ್ಳೆ ಲೈಫ್ ಸ್ಟೈಲ್ ಅವ್ರ ಗರ್ಭಿಣಿ ಪರಿಸರಿ ಅಂತ ನಾವು ಹೇಳ್ತೇವೆ ಆಯುರ್ವೇದದಲ್ಲಿ, ಅದನ್ನು ಕರೆಕ್ಟ್ ಫಾಲೋ ಮಾಡ್ಕೊಂಡು ಬಂದ್ರೆ ಆ ಮಗು ಕೂಡ ಹೆಲ್ತಿಯಾಗಿ ಬೆಳೀತದೆ. ಸೊ ಅಲ್ಲಿಂದಲೇ ನಮಗೆ ಇದನ್ನು ಸ್ಟಾರ್ಟ್ ಮಾಡ್ಬೋದು ಪ್ರಿವೆಂಟ್ ಮಾಡ್ಲಿಕ್ಕೆ. ಒಂದು ಅಮ್ಮ ಪ್ರೆಗ್ನೆಂಟ್ ಇರುವಾಗ್ಲೇ ನಮಗೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು ಇದು ಹೀಗಿಂತ ಡಿಸೀಸಸ್ ಎಲ್ಲ ಪ್ರಿವೆಂಟ್ ಮಾಡ್ಲಿಕ್ಕೆ. ಹಾಗೇನೆ ನಾವು ಹೇಳಿದ್ರೆ ಒಂದು ಋತುಚರ್ಯ ಅಂತ ಹೇಳ್ತೇವೆ. ಅಂದ್ರೆ ಒಂದು ಹೆಣ್ಮಗು ಇದು ಪೀರಿಯಡ್ಸ್ ಅಲ್ಲಿ ಇರುವಾಗ ಏನೆಲ್ಲ ಮುಂಚೆ ಎಲ್ಲ ಒಂದು ಇದು ಫಾಲೋ ಮಾಡ್ತಾ ಇದ್ರಲ್ಲ ಹಳೆ ಕಾಲದಲ್ಲಿ, ಒಂದೊಂದ್ ಕಡೆ ಒಂದೊಂದ್ ತರ ಇತ್ತು. ಈಗ ಯಾರು ಎಂತ ಸಹ ಫಾಲೋ ಮಾಡ್ತಿಲ್ಲ. ಆ ಟೈಮಲ್ಲಿ ಒಂದು ಸ್ಪೆಷಲ್ ಆಗಿ ಫುಡ್ ಕೊಡುದು, ಅಂದ್ರೆ ಗಂಜಿಯಲ್ಲಿ ತುಪ್ಪ, ಎಳ್ಳೆಣ್ಣೆ, ಅದೆಲ್ಲ ಸ್ವಲ್ಪ ಉಷ್ಣವೀರ್ಯ ಇರುವಂತದ್ದು. ಎಳ್ಳೆಣ್ಣೆ ಉಷ್ಣವೀರ್ಯ, ಸೊ ಅದು ಆರ್ತವಜನಕ ಅದು. ಹಾಗೆ ಅದು ಕೊಡ್ತಾ ಇದ್ರು. ಮತ್ತೆ ಇದು ಗಂಜಿಗೆ ಹಾಲು ಮತ್ತೆ ಬೆಲ್ಲ ಹಾಕಿ ಕೊಡ್ತಾ ಇದ್ರು. ಹಾಗೆಲ್ಲ ಒಂದೊಂದ್ ಕಡೆ ಒಂದೊಂದ್ ತರ ಫಾಲೋ ಮಾಡ್ತಿದ್ರು. ಅದೇನೀಗ ಯಾರು ಫಾಲೋ ಮಾಡ್ತಾ ಇಲ್ಲ. ಸೊ ಅದೆಲ್ಲ ನಾವು ಫಾಲೋ ಮಾಡ್ಕೊಂಡು ಬಂದ್ರೆ ಒಂದು ಮಟ್ಟಿಗೆ ನಮಗೆ ಅದನ್ನು ಪ್ರಿವೆಂಟ್ ಮಾಡಬಹುದು. ಮತ್ತೆ ಇನ್ನೊಂದು ಟ್ರೀಟ್ಮೆಂಟ್ ಬೇಸಿಸ್ ಅಲ್ಲಿ ಹೋಗುದಾದ್ರೆ ನಮಗೆ PCOS ಅನ್ನು ನಮಗೆ ಸ್ಟೇಜಸ್ ಆಗಿ ಡಿವೈಡ್ ಮಾಡಬಹುದು. ಇನಿಷಿಯಲ್ ಫೇಸ್ ಅಂತ, ಈಗ ಜಸ್ಟ್ ಅವರಿಗೆ ಸುರಾದದಷ್ಟೇ ಪ್ರಾಬ್ಲಮ್. ಹಾಗಿದ್ರೆ ಮೇನ್ಲಿ ನಮಗೆ ಅವರ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೇನೆ ಅವರ ಹಾಫ್ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್. ಅವರಿಗೆ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಅಂತಿಲ್ಲ. ಈಗ ಒಂದು ದಪ್ಪ ಇದ್ದಾರೆ, ಅವ್ರಿಗೆ PCOD ಉಂಟು ಅಂತ ಹೇಳಿದ್ರೆ ಅವ್ರ ಹತ್ರ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳ್ಬೇಕು. ಎಕ್ಸರ್ಸೈಸ್ ಅಂದ್ರೆ ಸುಮ್ನೆ ವಾಕಿಂಗ್ ಮಾಡಿಸೋದಲ್ಲ, ಅವ್ರಿಗೆ ಒಳ್ಳೆ 40 minutes 1 hour ತನಕ ಇದು ಒಂದು ಹಾರ್ಟ್ ಬೀಟ್ 120 minutes ಬೀಟ್ಸ್ ಪರ್ ಮಿನಿಟ್ ಆದ್ರೆ ಮಾತ್ರ ಅದೊಂದು ಅವರಿಗೆ ಎಫೆಕ್ಟಿವ್ ಇರುದು. ಸುಮ್ನೆ ನಡ್ಕೊಂಡಿದ್ರೆ ಅದು ಎಲ್ಲಿ ಎಫೆಕ್ಟ್ ಆಗಲ್ಲ ಅವರಿಗೆ. ಈವನ್ ಡಯಟ್ ಕೂಡ ಮನೆಯದೇ ಫುಡ್ ತಕೊಳ್ಳಿ ಅಂತ ಹೇಳ್ಬೇಕು. ಹೊರಗಡೆ ಇದೆಲ್ಲ ಇದು ಮಾಡಿ ಆ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲೇ ಅದು ಹಾಫ್ ರೆಕ್ಟಿಫೈ ಮಾಡ್ಬೋದು ನಮಗೆ. ಇನ್ನೊಂದು ಸ್ವಲ್ಪ ಕಳೀತು ಮಾಡ್ರೇಟ್ ಸ್ಟೇಜಿಗೆ ತಕೊಳ್ಳೋ ಹಾಗಿದ್ರೆ ಡಯಟ್ ಲೈಫ್ ಸ್ಟೈಲ್ ಜೊತೆ ಜಸ್ಟ್ ಒಂದ್ ಸ್ವಲ್ಪ ಮೆಡಿಕೇಶನ್ಸ್ ಕೊಟ್ರೆ ಆಯ್ತು, ಇಂಟರ್ನಲ್ ಮೆಡಿಕೇಶನ್ಸ್, ಅದ್ರಲ್ಲಿ ಸಹ ನಮಗೆ ಕ್ಯೂರ್ ಮಾಡ್ಬೋದು. ಇನ್ನೊಂದು ತುಂಬಾ ಆಯ್ತು ಒಂದು 6 months ಎಲ್ಲ ಪೀರಿಯಡ್ಸ್ ಆಗ್ತಿಲ್ಲ ಹಾಗೆಂತ ಒಂದು ಕಂಡೀಷನ್, ಒಂದು ಕ್ರಾನಿಕ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರೆ ಅದು ಸಹ ನಮಗೆ ಕಂಟ್ರೋಲ್ ಮಾಡ್ಬೋದು. ಕೆಲವು ಟ್ರೀಟ್ಮೆಂಟ್ಸ್ ಯಾವ್ದಿದೆ ಅಂದ್ರೆ ಪಂಚಕರ್ಮದಲ್ಲಿ ನಮಗೆ ವಮನ ಅಂತ ಇದೆ. ವಮನ ಅಂದ್ರೆ ಅವರಿಗೆ ವಾಮಿಟಿಂಗ್ ಇಂಡ್ಯೂಸ್ ಮಾಡಿಸೋದು, ಅಂದ್ರೆ ಸ್ನೇಹಪಾನ ಎಲ್ಲ ಕೊಟ್ಟು ತುಪ್ಪ ಎಲ್ಲ ಕೂಡಿಸಿ ಅವರಿಗೆ ವಾಮಿಟಿಂಗ್ ಇಂಡ್ಯೂಸ್ ಮಾಡಿ. ಅದ್ರಲ್ಲಿ ಎಂತ ಆಗ್ತದೆ, ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ನಾನು ಆಗ ಹೇಳಿದಾಗೆ ಆ ಒಂದು ಆಕ್ಸಿಸ್ ಅನ್ನೋದು ಕರೆಕ್ಟ್ ಮಾಡ್ತದೆ ಈ ವಮನ. ಮತ್ತೆ ವಿರೇಚನ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ, ಅದರಲ್ಲಿ ಈ ಎಗ್ಗಿನ ಕ್ವಾಲಿಟಿ ಅದು ಬೆಟರ್ ಮಾಡ್ತದೆ. ಹಾಗೆ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಉಂಟು, ಅದರಲ್ಲಿ ಮೆಡಿಕೇಟೆಡ್ ಎನಿಮಾ, ಅದು ನಾವು ಅದರಲ್ಲಿ ಸಹ ಎಗ್ಗಿನ ಕ್ವಾಲಿಟಿ ಓವ್ಯುಲೇಷನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಉತ್ತರ ಬಸ್ತಿ ಅಂತ ಹೇಳಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅದು ಆಯುರ್ವೇದದಲ್ಲಿ ಇರೋದು. ಅದರಲ್ಲಿ ನಮ್ದು ಮೆಡಿಕೇಟೆಡ್ ತುಪ್ಪ ಅವ್ರ ಹಾಲು ಇದು ಎಣ್ಣೆ ಅದನ್ನು ಇದು ಗರ್ಭಾಶಯದ ಒಳಗಡೆ ನಾವು ಹಾಕ್ತೇವೆ. ಅದರಿಂದ ಈ ಟ್ಯೂಬಲ್ ಬ್ಲಾಕ್ ಅದನ್ನ ಇದ್ರೂ ಸಹ ಓಪನ್ ಆಗ್ತದೆ ಇದರಿಂದ, ಈ ಟ್ರೀಟ್ಮೆಂಟ್ ಇಂದ. ಹಾಗೆ ಅದು ಎಗ್ಗಿನ ಕ್ವಾಲಿಟಿ ಓವ್ಯುಲೇಷನ್ ಗೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ತದೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ ನಮ್ಮ ಕಾಣಚೂರು ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಸಹ ಇದೆ. ಯಾರಿಗಾರು ಬೇಕಿದ್ರೆ ಬಂದು ಅಲ್ಲಿ ಕನ್ಸಲ್ಟ್ ಆಗಿ ತಗೊಳ್ಬಹುದು. ಸೊ ಇದೆಲ್ಲ ನಾವು ಮಾಡುವಂತ ಟ್ರೀಟ್ಮೆಂಟ್ ಗಳು ಆಯುರ್ವೇದದಲ್ಲಿ. ಈಗ ಪ್ರೆಗ್ನೆಂಟ್ ಆಗಿ ಕೂಡ ಅವರು ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ಡೆಲಿವರಿ ಇದು ಆಗ್ಬೇಕಿದ್ರೆ ಆ ಸಂದರ್ಭದಲ್ಲಿ ಅವ್ರು ಬಂದಾಗ ಈ ಟ್ರೀಟ್ಮೆಂಟ್ ನ ವಿಧಾನ ಹೇಗೆ? ಆಗ ನಾವು PCOD ಅಂತ ಹೇಳಿ ನಾವೆಂತ ಮುಟ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅದರಿಂದ ಎಂತ, ಈಗ ನಾ ಹೇಳಿದಲ್ಲ ಅಬೋರ್ಷನ್ ಅಲ್ಲಿ ಆಗುವ ಚಾನ್ಸಸ್ ಇದ್ರೆ ಆ ಒಂದು ಟೈಮ್ ಕಳೆದ್ರೆ ನಮಗೆ ಮತ್ತೆ ನಮ್ಮ ಆಯುರ್ವೇದದ ಬೇಸಿಸ್ ಅಲ್ಲಿ ನಮಗೆ ಕೊಡ್ಲಿಕ್ಕೆ ಉಂಟು. ನಾವು ಆಕ್ಚುಲಿ ಅದು ಆಯುರ್ವೇದದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದ್ರೆ ಅದು PCODಗೆ ಅಂತ ಹೇಳಿ ಅಲ್ಲ, ಆ ಗರ್ಭಿಣಿ ಆ ಗರ್ಭ ಒಂದು ಕರೆಕ್ಟ್ ಆಗಿ ನಿಲ್ಬೇಕು ಅಂತ ಹೇಳಿರುವ ಟ್ರೀಟ್ಮೆಂಟ್ಸ್ ಗಳಿದೆ, ಅದನ್ನು ಕೂಡ ನಾವು ಮಾಡ್ತೇವೆ ಅಲ್ಲಿ. ಈಗ ನೀವು ಸ್ಟೇಜ್ ಅಂತ ಹೇಳಿದ್ರಿ, ಫಸ್ಟ್
ಮಿಡ್ಲ್, ಅಡ್ವಾನ್ಸ್ ಅಂತ ಈ ಸ್ಟೇಜ್ಗಳನ್ನ ಗುರುತಿಸುವುದು ಯಾವ ತರ? ಅದು ಹಾಗೆ ಸ್ಪೆಸಿಫಿಕ್ ಆಗಿ ಹಾಗೆಂತ ಒಂದು ಕ್ಲಾಸಿಫಿಕೇಶನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದೇನೆ ಅಷ್ಟೇ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಂದ್ರೆ ಜಸ್ಟ್ ಈಗ ಒಂದು 2-3 ತಿಂಗಳಿಂದ ಇರ್ರೆಗ್ಯುಲರ್ ಆಗ್ತಾ ಉಂಟು ಅಂತ ಜಸ್ಟ್ ಹೇಳುದು ಅಷ್ಟೇ ಅವರು. ಹಾಗೆಂತಿದ್ರೆ ಅದು ನಾನು ಇನಿಷಿಯಲ್ ಸ್ಟೇಜ್ ಆಗಿ ನಾನು ಹೇಳಿದ್ದು. ಅಂದ್ರೆ ಈಗ ಜಸ್ಟ್ 2-3 ಮಂತ್ಸ್ ಇಂದಲೇ ಸ್ವಲ್ಪ ಸಾರಿ ಬರ್ತಾ ಇಲ್ಲ ಮುಟ್ಟು, ಹಾಗೆ ಪ್ರಾಬ್ಲಮ್ ಉಂಟು ಅಂತ ಹೇಳಿದವರನ್ನು ಇನಿಷಿಯಲ್ ಸ್ಟೇಜ್. ಹಾಗಿದ್ದವರು ಜಸ್ಟ್ ತುಂಬಾ ಜಾಸ್ತಿ ಆ ಕಡೆ ಹೋಗ್ಲಿಲ್ಲ ಅವರು. ಹಾಗಿರುವಾಗ ನಮಗೆ ನಾ ಹೇಳಿದಾಗೆ ಫುಡ್ ಅಲ್ಲಿ ಇದು ವ್ಯಾಯಾಮ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ರೆ ಆಯ್ತು ಅಂತ. ತುಂಬಾ ವರ್ಷಗಟ್ಲೆ ಇಟ್ಕೊಂಡು PCOD ಇಟ್ಕೊಂಡಿದ್ದವರನ್ನು ನಾನು ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳಿ ಮೀನ್ ಮಾಡಿದ್ದು. ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತು ವ್ಯಾಯಾಮ ಅಂತ. ವ್ಯಾಯಾಮ ಬಗ್ಗೆ ಮಾತಾಡಿದ್ರಿ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ತರ? ಆಹಾರ ಹೇಗೆ ತಗೊಳ್ಳೋದು? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ನಾವು ದಿನಚರ್ಯ ಅಂತ ಹೇಳ್ತೇವಲ್ಲ, ಬೆಳಿಗ್ಗೆ ಒಂದು 4:30-5 ಗಂಟೆ ಬ್ರಾಹ್ಮಿ ಮುಹೂರ್ತ ಉದ್ದಿಷ್ಟೆ ಅಂತ ಹೇಳ್ತೇವೆ. ಆ ಟೈಮಿಗೆ ಎದ್ದೇಳುದು, ಒಂದು ನಾರ್ಮಲ್ ಜನರಿಗೆ ಬದುಕುದು, ಅದನ್ನ ನಾನು ಹೇಳ್ತೀವಿ. ಈಗಿನ ಜನರು ನಾರ್ಮಲ್ ಆಗಿ ಬದುಕ್ತಾ ಇಲ್ಲ. 11 ಗಂಟೆಗೆಲ್ಲ ಎದ್ದೇಳುದು, ರಾತ್ರಿ 3 ಗಂಟೆಗೆ ಮಲಗುದು, ಅದೆಲ್ಲ ಒಂದು ಕರೆಕ್ಟ್ ಮಾಡಬೇಕು. ಬೆಳಿಗ್ಗೆ ಏಳುದು, ಮನೆಯ ಫುಡ್ ತಿನ್ನುದು. ಈಗ PCOD ಅಂತೆಲ್ಲ ಪ್ರಾಬ್ಲಮ್ ಇದ್ರೆ ಮ್ಯಾಕ್ಸಿಮಮ್ ನಾವು ಶುಗರ್ ಐಟಮ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು. ಅದೆಲ್ಲ ಜಾಸ್ತಿ ಫರ್ಟಿಲೈಸ್ ಕೊಡುವಾಗೆ ನಾವು PCOD ಬೆಳೆಸುವಾಗೆ ಅದು ತಕೊಂಡ್ರೆ. ಸೊ ಹಾಗೆ ಒಂದು ನಾರ್ಮಲ್ ಆಗಿ ಮನೆಯ ಫುಡ್, ಎಕ್ಸರ್ಸೈಸ್ ಮಾಡುದು, ಕರೆಕ್ಟ್ ಟೈಮಿಗೆ ಮಲಗುದು, ಕರೆಕ್ಟ್ ಟೈಮಿಗೆ ಎದ್ದೇಳುದು, ಇದನ್ನೆಲ್ಲ ಕರೆಕ್ಟ್ ಫಾಲೋ ಮಾಡಿದ್ರೆ ಸಾಕು. ಫುಡ್ ಅಲ್ಲಿ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಉಂಟಾ? ಫುಡ್ ರೆಸ್ಟ್ರಿಕ್ಷನ್ಸ್ ಇದೆ. ಅಂದ್ರೆ ಮೇನ್ಲಿ ಒಂದು ಶುಗರ್ ಐಟಮ್ಸ್ ಅವಾಯ್ಡ್ ಮಾಡಬೇಕು. ಹಾಗೆ ಈ ರೈಸಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಕಾರ್ಬೋಹೈಡ್ರೇಟ್ ಕೂಡ PCOD ಅನ್ನು ಜಾಸ್ತಿ ಮಾಡ್ತದೆ. ಹಾಗೆ ಇದನ್ನ ಹೇಳಿದಾಗೆ ಚಿಕನ್ ಐಟಮ್ಸ್ ಅದೆಲ್ಲ ತಿಂಗಳಿಗೊಮ್ಮೆ ಎಲ್ಲ ಓಕೆ, ಕೆಲವರು ಡೈಲಿ ತಿಂತಾರೆ ಈಗಿನವರು. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆ ಫ್ರೈಡ್ ಐಟಮ್ಸ್, ಪ್ಯಾಕ್ಡ್ ಫುಡ್, ಮ್ಯಾಕ್ಸಿಮಮ್ ಮನೆಯ ಫುಡ್, ಹೋಮ್ ಮೇಡ್ ಫುಡ್ ತಿನ್ನುವುದೇ ಒಳ್ಳೇದು. ತುಂಬಾ ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪ್ಯಾಕ್ಡ್ ಫುಡ್ ಅನ್ನ ತರಿಸದಿದ್ರು ರೆಡಿ ಟು ಈಟ್ ಈ ತರ ಎಲ್ಲ ಇದೆ, ಮನೆಯಲ್ಲಿ ತಂದು ಅದನ್ನ ಬೇಯಿಸಿ ತಿನ್ನುವಂಥದ್ದು ಅರ್ಜೆಂಟಿಗೆ ಅಂತ. ಈ ರೀತಿಯ ಫುಡ್ಗಳು ಎಷ್ಟು ಇದಕ್ಕೆ ಎಫೆಕ್ಟ್ ಆಗ್ತದೆ? ಅದು ಸಹ ಒಂಥರ ಪ್ಯಾಕ್ಡ್ ಫುಡ್ ತರನೇ ಅಲ್ಲ, ಮನೇಲಿ ತಂದು ಮಾಡುದಾದ್ರೆ ಅದು ಆಲ್ರೆಡಿ ಅಲ್ಲಿ ಪ್ರಾಸೆಸ್ ಆಗಿ ಇರ್ತದೆ ಸ್ವಲ್ಪ ಆ ಪ್ಯಾಕೆಟ್ ಒಳಗಡೆ. ಅವರು ಅದು ಎಂಥದ್ದು ಆರ್ಟಿಫಿಷಿಯಲ್ ಮೆಥಡ್ಸ್ ಅಲ್ಲಿ ಅದನ್ನು ಅವರು ಪ್ಯಾಕ್ ಮಾಡಿ ನಮಗೆ ಕೊಡ್ತಾರೆ ಅಂತ ಅಲ್ಲದೆ, ನಾವು ಮನೇಲಿ ಮಾಡಿದ ಫುಡ್ಡಿನಾಗೆ ಫ್ರೆಶ್ ಫುಡ್ ಆಗಿ ಇರುವುದಿಲ್ಲ ಅಲ್ಲ ಅದು. ಸೊ ಪರ್ಸನಲಿ ನಾನು ಅದು ರೆಕಮೆಂಡ್ ಮಾಡುದಿಲ್ಲ. ಎನಿವೇ ಅದು ಇದನ್ನು ಜಾಸ್ತಿ ಮಾಡ್ತದೆ PCOD ಆರ್ ಎನಿ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಅದೆಲ್ಲ ಒಳ್ಳೇದಲ್ಲ. ಈಗ ಎಕ್ಸಸೈಸ್ ದಿವಸಕ್ಕೆ ಎಷ್ಟು ಹೊತ್ತು ಮಾಡಬೇಕು ಮತ್ತೆ ಯಾವ ತರ ಮಾಡಬೇಕು? ಯೋಗ ಮತ್ತು ಪ್ರಾಣಾಯಾಮಗಳು ಇದಕ್ಕೆ ಎಫೆಕ್ಟಿವ್? ಎಕ್ಸರ್ಸೈಸ್ 40 ಮಿನಿಟ್ಸ್ ಟು 1 hour ಅಂತೂ ಮಾಡ್ಲೇಬೇಕಾಗ್ತದೆ ಡೈಲಿ. ಅಟ್ಲೀಸ್ಟ್ ಡೈಲಿ ಇಲ್ಲಾದ್ರೆ ವಾರಕ್ಕೊಂದು 5 ದಿನ ಆದ್ರೂ ಮಾಡೋದು ಒಳ್ಳೇದು. 2 days ನಿಮಗೆ ರೆಸ್ಟ್ ಬೇಕು ಅಂತಿದ್ರೆ ಓಕೆ, ಬಟ್ ಮಿನಿಮಮ್ ಒಂದು 5 ದಿನ ಆದ್ರೂ ಮಾಡ್ಬೇಕಾಗ್ತದೆ. ಯೋಗ ಪ್ರಾಣಾಯಾಮ ಅಂತೂ ಬೇಕೇ ಬೇಕು ಅಂತ ನಾ ಹೇಳಿದೆ. ಯಾಕಂದ್ರೆ ಹೇಳಿದಾಗ ಈಗಿನ ಲೈಫ್ ಸ್ಟೈಲ್ ಸ್ಟ್ರೆಸ್ ತುಂಬಾ ಇದೆ. ಸೊ ಪ್ರಾಣಾಯಾಮದಿಂದ ಸ್ಟ್ರೆಸ್ ಅಲ್ಲಿ ನಮಗೆ ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಯೋಗಗಳು ತುಂಬಾ, ಸೂರ್ಯ ನಮಸ್ಕಾರ ಆಗ್ಲಿ, ಭುಜಂಗಾಸನ, ಹಾಗೆ ತುಂಬಾ ಆಸನಗಳಿದೆ, ಅದೆಲ್ಲ PCODಗೆ ಹೆಲ್ಪ್ ಮಾಡ್ತದೆ. ಸ್ಟ್ರೆಸ್ ಕೂಡ ಇದರಲ್ಲಿ ಒಂದು ಫ್ಯಾಕ್ಟರ್ ಅಂತ ಹೇಳಿದ್ರಿ. ಈಗಿನ ಲೈಫ್ ಸ್ಟೈಲ್ ಇದರಲ್ಲಿ ಒಂದು ಫ್ಯಾಕ್ಟರ್ ಅಂತ ಹೇಳಿದ್ರಿ. ಈಗ ಇದರಿಂದಾಗಿ ಈ ಸ್ಟ್ರೆಸ್, BP ಅಥವಾ ಶುಗರ್ ನಿಂದಾಗಿ ಇದು ಬರುವಂತಹ ಚಾನ್ಸಸ್ ಉಂಟಾ? ಇದರಿಂದಾಗಿ ಆ ಕಾಯಿಲೆಗಳು ಬರುವ ಚಾನ್ಸ್ ಉಂಟಾ? BP ಅದರಿಂದಾಗಿಲ್ಲ, ಬಟ್ ಸ್ಟ್ರೆಸ್ ಇಂದ ಅಂತೂ ಶ್ಯೂರ್ ಇದೆ. ಯಾಕಂದ್ರೆ ಹೇಳಿದಾಗೆ ಈ ಸ್ಟ್ರೆಸ್ ಇಂದ ಮೇ ಬಿ ಅವ್ರು ಕರೆಕ್ಟ್ ಮಲಗ್ತಿರ್ಲಿಕ್ಕಿಲ್ಲ, ಹಾಗೆಲ್ಲ ಇದ್ರೆ ಬಾಡಿಯಲ್ಲಿ ವಾತ ಪ್ರಕೋಪ ಅಂದ್ರೆ ಆಗ ಹೇಳಿದಾಗೆ ದೋಷಗಳು ನಮಗೆ ಸಮಾವಸ್ಥೆಯಲ್ಲಿ ಬೇಕು, ವಾತ ಪಿತ್ತ ಕಫ. ಈ ಸ್ಟ್ರೆಸ್ ಇಂದಾಗಿ ವಾತ ಎಲ್ಲ ಜಾಸ್ತಿ ಆಗ್ತದೆ. ಹಾಗಿದ್ರೆ PCODಗೆ ಚಾನ್ಸಸ್ ಎಲ್ಲ ಉಂಟು. ನೀವು ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಮಾತಾಡಿದ್ರಿ. ಅದಲ್ಲದೆ ಯಾವ ತರದ ಮೆಡಿಸಿನ್ಗಳನ್ನೆಲ್ಲ ನೀವು ಕೊಡುವಂತದ್ದು ಉಂಟಾ? ಅಥವಾ ಡೈಲಿ ಅಂತ ಕಷಾಯಗಳು ಇಂಥದ್ದೆಲ್ಲ ಮಾಡಿ ಕೊಟ್ರೆ ಅವರಿಗೆ ಏನಾದ್ರೂ ಉಪಯೋಗ? ಇಂತಹ ಒಂದು ಹಣ್ಣು, ತರಕಾರಿ ಅಥವಾ ಯಾವುದಾದ್ರೂ ಕೂಡ ಸುತ್ತಮುತ್ತಲಿನ ಗಿಡಗಳ ಕಷಾಯ ಮಾಡಿದ್ರೆ ಇದರಿಂದ ಉಪಯೋಗ ಆಗುವಂತದ್ದು ಅಂತ ಉಂಟಾ? ಈಗ ಇದು ನಮ್ದು ಆಯುರ್ವೇದದಲ್ಲಿ ಹೀಗೆ ಡೈರೆಕ್ಟ್ ಆಗಿ ನಮಗೆ ಒಬ್ಬರಿಗೆ ನಿಮಗೆ ಎಫೆಕ್ಟ್ ಆಯ್ತು ಅಂತ ಹೇಳಿ ಇನ್ನೊಂದು ಲೇಡಿಗೆ ಅದೇ ಮೆಡಿಸಿನ್ ಎಫೆಕ್ಟ್ ಆಗ್ಲಿಕ್ಕಿಲ್ಲ. ನಾವು ಒಬ್ಬರ ಪ್ರಕೃತಿಯನ್ನು ನೋಡ್ಕೊಂಡು ಅವ್ರು ಹೇಗಿದ್ದಾರೆ ಒಬ್ಬರೊಬ್ಬರಿಗೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್, ಅದು ಒಬ್ಬರಿಗೆ ಕೊಟ್ಟಾಗಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅವರ ಲಕ್ಷಣಗಳು ನೋಡ್ಕೊಂಡು ಹೇಗಿದೆ ಅಂತ ನೋಡ್ಕೊಂಡು ಅವರಿಗೆ ನಾವು ಆ ಟ್ರೀಟ್ಮೆಂಟ್ ಅನ್ನು ನಾವು ಪ್ಲಾನ್ ಮಾಡ್ತೇವೆ. ಈಗ ಒಬ್ಬರಿಗೆ ಈ ಕಷಾಯ ವರ್ಕ್ ಆಯ್ತು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಆ ಕಷಾಯ ವರ್ಕ್ ಆಗಲ್ಲ. ಅದು
ನಾವು ಅವರ ಪ್ರಕೃತಿ ಮೇಲೆ ನಾವು ಕೊಡುದು, ಅವರ ಡಿಸೀಸ್ ಯಾವ ಲೆವೆಲ್ಗೆ ಬಂದಿದೆ ಅಂತ ನೋಡ್ಕೊಂಡು ಕೊಡುದು. ಸೊ ಹಾಗೆ ಇರುವಾಗ ಅದೊಂದು ನಮಗೆ ಜನರಲ್ ಆಗಿ ಒಂದು ಮೆಡಿಸಿನ್ ಅಂತೂ ಹೇಳಲಿಕ್ಕೆ ಪಾಸಿಬಲ್ ಇಲ್ಲ. ಅದು ಈಗ ನಾವು ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ಅಂತ ಹೇಳಿ ಅವ್ರು ಮಾಡರ್ನ್ ಅವ್ರು ಹೇಳ್ತಾರಲ್ಲ, ಹಾಗೆ ನಮಗೆ PCOD ಅಂತ ಹೇಳಿ ಇವನ್ ಮಾಡರ್ನ್ ಅಲ್ಲಿ ಸಹ ಆಕ್ಚುಲಿ ಮೆಡಿಸಿನ್, ಅಲೋಪತಿಗೆ ಸಹ ಮೆಡಿಸಿನ್ ಇಲ್ಲ ಡೈರೆಕ್ಟ್ PCOD ಈ ಮೆಡಿಸಿನ್ ಅಂತ ಹೇಳಿ ಇಲ್ಲ. ಅದು ನಾ ಹೇಳಿದಾಗೆ 50% ಪೇಷಂಟ್ ನ ಸೈಡ್ ಇಂದ ಒಂದು ಎಫರ್ಟ್ ಬೇಕು, 50% ಡಾಕ್ಟರ್ಸ್ ನ ಸೈಡ್ ಇಂದ ಒಂದು ಎಫರ್ಟ್ ಬೇಕು. ಆದ್ರೆ ಮಾತ್ರ ಈ PCOD ಒಂದು ಸೊಲ್ಯೂಷನ್ ಇರೋದು. ಎಷ್ಟು ಟೈಮ್ ಟ್ರೀಟ್ಮೆಂಟ್ ಬೇಕಾಗ್ತದೆ? ಡಿಪೆಂಡ್ಸ್. ಕೆಲವ್ರದ್ದು ಒಂದು 3 ತಿಂಗಳಂತೂ ಮಿನಿಮಮ್ ನಮಗೆ ಬೇಕು. ಒಬ್ಬರ ಒಂದು ಸೈಕಲ್ ಅನ್ನು ರೆಗ್ಯುಲರೈಸ್ ಮಾಡ್ಲಿಕ್ಕೆ 3 ತಿಂಗಳಂತೂ ಬೇಕೇ ಬೇಕು. ಹಾಗಂತೇಳಿ ನಮಗೆ ಒಂದು 3, 6 or 9 ತಿಂಗಳು ಮ್ಯಾಕ್ಸಿಮಮ್ 1 year ವರೆಗೆ ನಮಗೆ ಟ್ರೈ ಮಾಡ್ಬೋದು. ಯೂಶಲಿ ಸರಿ ಆಗ್ತದೆ, ಅದು ರಿವರ್ಸಿಬಲ್ ಅಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಈ ಎಲ್ಲ ಸಿಸ್ಟ್ಗಳು ಕೂಡ ಕಾಣೆ ಆಗ್ತಾವ? ಹೇಗೆ ಸಿಸ್ಟ್ಗಳು ಕಾಣೆ ಆಗ್ಲಿಲ್ಲ ಆದ್ರೂ ಸಹ ನಮಗೆ ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡ್ಬೋದು. ಒಂದು ಪೀರಿಯಡ್ಸ್ ರೆಗ್ಯುಲರೈಸ್ ಅಂದ್ರೆ ಎಲ್ಲ ತಿಂಗಳು ಮುಟ್ಟು ಆಗುವಾಗೆ ಇದ್ರೆ ಅದರ ಅರ್ಥ ಎಲ್ಲ ತಿಂಗಳು ಎಗ್ ಬರ್ತಾ ಉಂಟು ಅಂತ ಹೇಳಿ. ಕೆಲವೊಮ್ಮೆ ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಸಿಸ್ಟ್ ಅಲ್ಲಿ ಹಾಗೆ PCOS ಪ್ಯಾಟರ್ನ್ ಉಂಟು ಅಂತೆಲ್ಲ ತೋರಿಸ್ಬೋದು. ಬಟ್ ಇವರಿಗೆ ತಿಂಗಳು ಮುಟ್ಟಾಗ್ತಾ ಉಂಟು, ಎಗ್ ಸಹ ಬಿಡುಗಡೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಓಕೆ, ಅವರು ಫೈನ್ ಆಗಿದ್ದಾರೆ ಅಂತ ಹೇಳಿ ಅರ್ಥ ಅದ್ರದ್ದು. ಈಗ ಒಂದು ಸಲ ಇದರ ಟ್ರೀಟ್ಮೆಂಟ್ ಮಾಡಿ ಇದು ಕಡಿಮೆ ಆಯ್ತು ಅಂತಾದ್ರೆ ಮುಂದೆ ಯಾವಾಗಾದ್ರೂ ಇದು ಬರುವ ಚಾನ್ಸಸ್ಗಳುಂಟಾ? ಅವರು ಅದೇ ಆ ಲೈಫ್ ಸ್ಟೈಲ್ ಅವ್ರು ಮೇಂಟೈನ್ ಮಾಡ್ಲಿಲ್ಲ, ಪುನಃ ಅವರು ಅದೇ ತರ ಹೋಗ್ತಾ ಇದ್ದಾರೆ ಅಂತ ಇದ್ರೆ ಬರುವ ಚಾನ್ಸಸ್ ಇದೆ. ಈ ಕಾಯಿಲೆಯ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಉಂಟಾ ಇದನ್ನ ಹಾಗೆ ಬಿಟ್ರೆ? ಆಗ ಹೇಳಿದಾಗೆ ನಾನು ಇದು ಸೈಡ್ ಎಫೆಕ್ಟ್ಸ್ ಅಂತ ಹೇಳುವಾಗ ಗರ್ಭಿಣಿ ಆಗ್ಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಈಗ ಗರ್ಭಿಣಿ ಎಲ್ಲ ಆಯ್ತು, ಅವ್ರ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಇಲ್ಲ ಅಂತ ಇದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾ ಹೇಳಿದಾಗೆ ಕ್ಯಾನ್ಸರ್, ಡಯಾಬಿಟಿಸ್ ಅದೆಲ್ಲ ಬರುವ ಚಾನ್ಸಸ್ ಇದೆ ಅಂತ. ಮುಖ್ಯವಾಗಿ ನೀವು ಡಯಟ್ ನ ಬಗ್ಗೆ ಮಾತಾಡಿದ್ರಿ. ಈಗ ಇದರ ಜೊತೆಗೆ ಬೇರೆ ಕಾಯಿಲೆಗಳು ಇದ್ರೆ ಅವರು ಯಾವ ರೀತಿಯಲ್ಲಿ ಅದರ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು? ಉದಾಹರಣೆಗೆ ಈಗ ಮೇನ್ಲಿ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳಾದ ಶುಗರ್ ಅಥವಾ BP ಈ ತರದ ಕಾಯಿಲೆಗಳಿದ್ರೆ ಡಯಟ್ ಮಾಡೋದ್ರಿಂದ ಅಥವಾ ಡಯಟ್ ರೆಸ್ಟ್ರಿಕ್ಷನ್ ಯಾವ ತರ ಇರಬೇಕು ಅಂತ? ಇದ್ರೆ ನಾ ಹೇಳಿದಾಗೆ ಮೇನ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಲ್ರೆಡಿ ಇರ್ತದೆ ಪೇಷಂಟಿಗೆ. ಹಾಗೆ ನಮ್ಮ ಡಯಟ್ ಕೂಡ ಒಂಥರ ಡಯಾಬಿಟಿಕ್ ಡಯಟ್ ತರನೇ ಇರ್ತದೆ. ಒಂದು ಶುಗರ್ ಪೇಷಂಟಿಗೆ ಹೇಗೆ ನಾವು ಡಯಟ್ ಹೇಳ್ತೇವೆ ಹಾಗೇನೆ ಒಂದು PCOD ಪೇಷಂಟಿಗೆ ಸಹ ಡಯಟ್ ಹೇಳುದು ನಾವು. ನಾ ಹೇಳಿದಾಗೆ ಕಾರ್ಬೋಹೈಡ್ರೇಟ್ ಫುಡ್ ಅದು ಕಮ್ಮಿ ಮಾಡ್ಬೇಕು. ಆಕ್ಚುಲಿ ಅದು ತಗೊಳ್ಳೇಬಾರದು ಅಂತೆಲ್ಲ ಹೇಳುದು. ಈಗ ರಾತ್ರಿ ಹೊತ್ತು PCOD ಪೇಷಂಟಿಗೆಲ್ಲ ನಾವು ಅನ್ನ ತಿನ್ಬೇಡಿ ಅಂತ ಹೇಳ್ತೇವೆ. ರಾತ್ರಿ ಡೈಜೆಷನ್ಸ್ ಸ್ವಲ್ಪ ಕಮ್ಮಿ ಇರ್ತದೆ. ಹಾಗೆ ಆ ಟೈಮಲ್ಲಿ ನಾವು ಜೋಳ, ರಾಗಿ, ಆ ಟೈಮ್ ಜೋಳದ ರೊಟ್ಟಿ, ರಾಗಿ ದೋಸೆ ಹಾಗೆ ಎಂತಾರು ಮಾಡಿ ತಿನ್ಲಿಕ್ಕೆ ಹೇಳ್ತೇವೆ. ಹಾಗೆ ಸಹ ಡಯಾಬಿಟಿಕ್ ನವರಿಗೆ ಸಹ ಅದೇ ನಾವು ಹೇಳುದು, ರೈಸ್ ಐಟಮ್, ಶುಗರ್ ಐಟಮ್ಸ್, ರಿಫೈನ್ಡ್ ಆಗಿರೋದು ಎಂತ ತಿನ್ಬೇಡಿ ಅಂತ ಹೇಳ್ತೇವೆ. ಸೊ ಡಯಟ್ ಇಸ್ ಸೇಮ್. PCODಗೂ ಡಯಾಬಿಟಿಸ್ ಇದ್ದವರಿಗೂ, ಡಯಾಬಿಟಿಸ್ ಇದ್ದು PCOD ಇದ್ದವರಿಗೂ ಒಂಥರ ಒಂದು ಸೇಮ್, ಅದು ಹ್ಯಾಂಡ್ ಇನ್ ಹ್ಯಾಂಡ್. ತೀರಾ ಹೊಸ ಕಾಯಿಲೆ ಕಂಪ್ಯಾರಿಟಿವ್ಲಿ. ಆದ್ರೂ ಕೂಡ ನೀವು ಆಗ ಹೇಳಿದ ಒಂದು ಮಾತಿನಲ್ಲಿ ಇದರಲ್ಲಿ ಆಲ್ರೆಡಿ ಅವರು ಪ್ರೆಗ್ನೆಂಟ್ ಆಗಿದ್ದು ಒಳಗೆ ಹೆಣ್ಣು ಮಗುವೇ ಇದ್ರೆ ಮುಂದೆ ಆ ಮಗುವಿಗೆ ಇದನ್ನ ಜೆನೆಟಿಕಲಿ PCOD ಬರುವಂತಹ ಚಾನ್ಸ್ಗಳುಂಟಾ? ಇದೆ, ಅದು ಸಹ ಇದೆ. ಹೆರಿಡಿಟರಿ ಫ್ಯಾಕ್ಟರ್ ಕೂಡ ಇದೆ. ಈಗ ಆ ಸ್ತ್ರೀ ಆಲ್ರೆಡಿ PCOD ಪೇಷಂಟ್ ಆಗಿದ್ದು ಅವರ ಎಗ್ ಕ್ವಾಲಿಟಿನ ಹೇಳಿದಲ್ಲ, ಅವರ ಎಗ್ ಕ್ವಾಲಿಟಿ ನಾವು ಟ್ರೀಟ್ಮೆಂಟ್ ಮಾಡದೆ ಕನ್ಸೀವ್ ಆಯ್ತು, ಅದು ಕಂಟಿನ್ಯೂ ಆಯ್ತು, ಪ್ರೆಗ್ನೆನ್ಸಿ ಅವರ ಒಂದು ಪುಣ್ಯದಲ್ಲಿ ಕಂಟಿನ್ಯೂ ಆಯ್ತು, ಅಬೋರ್ಷನ್ ಏನಾಗದಿದ್ರೆ. ಆ ಹುಟ್ಟಿ ಬರುವ ಮಗುಗೆ ಹೆಣ್ಮಗು ಆಗಿದ್ರೆ ಮುಂದೆ ಎಂತಾದ್ರು ಒಂದು ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಏನಾದ್ರೂ ಒಂದು ಇರುವ ಚಾನ್ಸಸ್ ಇದೆ. ಹಾಗೆಂತೇಳಿ ಎಲ್ಲ ಮಕ್ಕಳಿಗೆ ಬರ್ಬೇಕು ಅಂತಿಲ್ಲ ಪುನಃ, ಬಟ್ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಇದೆ. ಇವರ ಹಿಂದಿನವರಿಗೆ ಈ ತರದ ಕಾಯಿಲೆಗಳು ಇದ್ದಿರಬಹುದಾ ಅಂತ? ಇದ್ರೂ ಸಹ ಅದಷ್ಟು ಕಾಮನ್ ಇದ್ದಿರ್ಲಿಕ್ಕಿಲ್ಲ. ಈಗ ಇರುವ ಹಾಗೆ ಇರ್ಲಿಕ್ಕಿಲ್ಲ. ಮೇ ಬಿ ಮುಂಚೆ ಯಾರಾದ್ರೂ ಉದಾಸೀನ ಮಾಡಿ ಕೂತ್ಕೊಳ್ತಾ ಇದ್ದವ್ರು ಯಾರಾದ್ರೂ ಇದ್ರೆ ಹಾಗೆ ಒಬ್ಬರಿಗೋ ಇದ್ದಿರ್ಬೋದೇನೋ. ಬಟ್ ಈಗ ನಾ ಹೇಳಿದೆ, ಈಗಿನ ಲೈಫ್ ಸ್ಟೈಲೇ ಮೇನ್. ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳುದು ನಾವು PCODಗೆ. ಸೊ ಈಗಿನ ಲೈಫ್ ಸ್ಟೈಲ್ ಇಂದಲೇ ಈಗ ಇಷ್ಟು ತುಂಬಾ ಕಾಮನ್ ಆದದ್ದು ಇದು. ಆಯುರ್ವೇದ ಟ್ರೀಟ್ಮೆಂಟ್ ಅನ್ನು ಮಾಡುವುದರಿಂದ ಅವರಿಗೆ ಸಿಗುವಂತಹ ಪ್ರಯೋಜನಗಳು ಏನು? ಮೇನ್ಲಿ ನಾವು ಆಯುರ್ವೇದದಲ್ಲಿ ಹಾರ್ಮೋನ್ಸ್ ಆಗಿ ಅಂತ ಯೂಸ್ ಮಾಡುದಿಲ್ಲ, ನಾವು ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡುದು. ಏನಾಗುತ್ತೆ ಅಂದ್ರೆ ಒಂದು ಟೈಮಿಗೆ ನಾವು ಫುಲ್ ಹಾರ್ಮೋನ್ಸ್ ಕೊಟ್ಟು ಬಾಡಿ ರಿಯಾಕ್ಟ್ ಮಾಡೋದಾಗೆ ಆಗ್ತದೆ ಆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಗೆ. ಸೊ ನಾವು ಇಲ್ಲಿ ಹಾರ್ಮೋನ್ಸ್ ಆಗಿ ಏನು ಯೂಸ್ ಮಾಡುದಿಲ್ಲ, ಎಲ್ಲ ನ್ಯಾಚುರಲ್ ಇದು ರೆಮಿಡೀಸ್, ನಮ್ದು ಹರ್ಬಲ್ ರೆಮಿಡೀಸ್ ನಾವು ಕೊಡುದು. ಹಾಗೆ ಪೀರಿಯಡ್ಸ್ ಅನ್ನು ಸಹ ರೆಗ್ಯುಲರೈಸ್ ಮಾಡ್ಲಿಕ್ಕೆ ನೋಡ್ತೇವೆ. ಒಟ್ಟಿಗೆ ಅವರ ಓವ್ಯುಲೇಷನ್ ಅಂದ್ರೆ ಎಗ್ ಬಿಡುಗಡೆ ಆಗೋದಕ್ಕೂ ಸಹ ನಾವು ಹೆಲ್ಪ್ ಮಾಡ್ತೇವೆ. ಬಟ್ ಎಂತಾಗ್ತದೆ ಅಂದ್ರೆ ಅಲೋಪತಿಯಲ್ಲಿ ಅವರು ಪ್ರೆಗ್ನೆಂಟ್ ಆಗ್ಬೇಕಾ ಬೇಡವಾ ಈ ಎರಡು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್ ಕೊಡುದು. ಸೊ ಇಲ್ಲಿ ಪ್ರೆಗ್ನೆಂಟ್ ಆಗುದು ಬೇಡ ಅಂತಿದ್ದವರಿಗೆ ಅವರು ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡ್ಲಿಕ್ಕೆ ಮಾತ್ರ ನೋಡುದು. ಅವರು ಅಲ್ಲಿ ಆ ಎಗ್ ಬಿಡುಗಡೆ ಆಗುದಕ್ಕೆ ಕಾನ್ಸಂಟ್ರೇಟ್ ಮಾಡುದಿಲ್ಲ. ಬಟ್ ನಾವಿಲ್ಲಿ ಎರಡನ್ನು ಸಹ ಒಟ್ಟಿಗೆ
ಮೇಂಟೈನ್ ಮಾಡ್ಕೊಂಡು ಹೋಗುದು. ಇಲ್ಲಿ ಎಗ್ ಅನ್ನು ಸಹ ಬಿಡುಗಡೆ ಮಾಡ್ಲಿಕ್ಕೆ, ಹಾಗೆ ಪೀರಿಯಡ್ಸ್ ಸಹ ರೆಗ್ಯುಲರೈಸ್ ಮಾಡ್ಲಿಕ್ಕೆ, ಆಮೇಲೆ ಅದು ಅವರಿಗೆ ಮುಂದೆ ಪ್ರಾಬ್ಲಮ್ ಕೊಡೋದಾಗೆ ನಾ ಹೇಳಿದಾಗೆ ಲಾಂಗ್ ಟರ್ಮ್ ಎಫೆಕ್ಟ್ಗಳು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತದೆ. ಒಳ್ಳೆಯದು ಡಾಕ್ಟರ್ ಕಾವ್ಯ ಅವರೇ. ಮುಖ್ಯವಾಗಿ PCOS ಅಥವಾ PCOD ಅನ್ನುವಂತಹ ಒಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಈ ಕಾಯಿಲೆ ಮತ್ತೆ ಅದಕ್ಕೆ ಇರುವಂತಹ ಆಯುರ್ವೇದ ಪರಿಹಾರದ ಬಗ್ಗೆ, ಜೊತೆಗೆ ಅವರು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಇಂದಿನ ಕಣಾಯು ಚಿರಾಯು ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ PCOS ಮತ್ತು PCOD ಕಾಯಿಲೆಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಕಾವ್ಯ BN ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬೆಳೆಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. STD ಕೋಡ್ 0824. ಪ್ರಾಯೋಜಿತ ಕಾರ್ಯಕ್ರಮ ಕಣಾಯು ಚಿರಾಯು ಪ್ರಸಾರವಾಯಿತು.